ಪ್ರವಾಸಿಗರ ಮೇಲೆ ಉಗ್ರರು ದೌರ್ಜನ್ಯ ಮಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈಗ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಸರ್ಕಾರದ ನಿರ್ಧಾರಗಳಿಗೆ ನಾವು ಬೆಂಬಲ ಕೊಡ್ತೀವಿ, ಅವರ ಜೊತೆ ನಾವು ಇರ್ತೀವಿ ಅನ್ನೋದಾಗಿ ಮೊದಲ ಬಾರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 140 ಕೋಟಿ ಜನ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಇದ್ದಾರೆ. ಮೋದಿ ಸರ್ಕಾರದ ನಿರ್ಧಾರಗಳಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. 140 ಕೋಟಿ ಜನ ನರೇಂದ್ರ ಮೋದಿ ಅವರ ಜೊತೆ ಇದ್ದಾರೆ. ರಾಜಕೀಯ ಪಕ್ಷದ ನಾಯಕನಾಗಿ ನಾನು ಬೆಂಬಲವನ್ನ ಕೊಡ್ತೇನೆ. ಎನ್ಡಿಎ ಜೊತೆಗೆ ಸಂಬಂಧ ಇದೆ. ಇನ್ನು ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ. ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ ಅನ್ನೋದಾಗಿ ಬೆಂಗಳೂರಿನಲ್ಲಿ ಎಚ್.ಡಿ. ದೇವೇಗೌಡರು ಮೊದಲ ಬಾರಿಗೆ ದಾಳಿಯ ಬೆನ್ನಲ್ಲೇ ಈಗ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಒಂದು ಪಕ್ಷದ ನಾಯಕನಾಗಿ ನನ್ನ ಸಂಪೂರ್ಣ ಬೆಂಬಲ ಇದೆ. ಮತ್ತೊಂದು ಕಡೆ ನಮ್ಮ ಮೈತ್ರಿಯೂ ಕೂಡ ಇದೆ. ಇನ್ನು ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರು ಕೂಡ ಹೌದು. ಹಾಗಾಗಿ ಕೇಂದ್ರದಲ್ಲಿ ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ನಮ್ಮ ಬೆಂಬಲ ಇದೆ ಅನ್ನೋದಾಗಿ ಹೇಳಿದ್ದಾರೆ ದೇವೇಗೌಡರು. ಈಗ ಖರ್ಗೆ ಅವರು ಈ ಘಟನೆಗೆ ಯಾವುದೇ ಒಂದು ಕೊಂಕಿಲ್ದೇನೆ ನಾವು ಸಂಪೂರ್ಣವಾಗಿ ಪ್ರಧಾನಮಂತ್ರಿಗಳ ಜೊತೆ ನಿಲ್ತೇವೆ ಅಂತ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರೇನು ಹೇಳಿದ್ದಾರೆ, ಹಿರಿಯ ಮುಖಂಡರು ಅನುಮೋದನೆ ಹೇಳಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ನ ವರಿಷ್ಠರಾಗಿ ಅವ್ರು ಏನು ಮಾತಾಡಿದ್ದಾರೆ ಅದಕ್ಕೆ ಬೆಲೆ ಹೆಚ್ಚು. ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ದು ಇವತ್ತು ಸಹಕಾರ ಇದೆ. ಈಗ ಖರ್ಗೆ ಅವರು ಈ ಘಟನೆಗೆ ಯಾವುದೇ ಒಂದು ಕೊಂಕಿಲ್ದೇನೆ ನಾವು ಸಂಪೂರ್ಣವಾಗಿ ಪ್ರಧಾನಮಂತ್ರಿಗಳ ಜೊತೆ ನಿಲ್ತೇವೆ ಅಂತ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವರೇನು ಹೇಳಿದ್ದಾರೆ, ಹಿರಿಯ ಮುಖಂಡರು ಅನುಮೋದನೆ ಹೇಳಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ನ ವರಿಷ್ಠರಾಗಿ ಅವ್ರು ಏನು ಮಾತಾಡಿದ್ದಾರೆ ಅದಕ್ಕೆ ಬೆಲೆ ಹೆಚ್ಚು. ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ದು ಇವತ್ತು ಸಹಕಾರ ಇದೆ. ಈಗ ಗಮನಿಸ್ತಾ ಇದ್ವಿ ಎಚ್.ಡಿ. ದೇವೇಗೌಡರ ಮಾತು. ಈಗಾಗಲೇ ಕಾಂಗ್ರೆಸ್ನಿಂದಲೂ ಕೂಡ ಎಐಸಿಸಿ ಅಧ್ಯಕ್ಷರು ಬೆಂಬಲ ಕೊಟ್ಟಿದ್ದಾರೆ. ಅದರಂತೆ ನಾನು ಕೂಡ ಒಂದು ಪಕ್ಷದ ನಾಯಕನಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಇದೆ ಅನ್ನೋದಾಗಿ ದೇವೇಗೌಡರು ಮಾತನಾಡಿದ್ದಾರೆ.